ನಿಮ್ಮ ಹುಟ್ಟಿದ ದಿನಾಂಕದ ಪ್ರಕಾರ ನೀವು ಯಾವ ಕೆಲಸದಲ್ಲಿ ಅಪಾರ ಧನಲಾಭ ಗಳಿಸಬಹುದು ಎಂಬುದನ್ನು ತಿಳಿಯಿರಿ. ಜ್ಯೋತಿಷ್ಯ ಜಗತ್ತಿನಲ್ಲಿ ಜನ್ಮ ದಿನಾಂಕಕ್ಕೆ ವಿಶೇಷವಾದ ಮಹತ್ವವಿದೆ. ಹುಟ್ಟಿದ ದಿನಾಂಕದಿಂದ ಜನರ ಭವಿಷ್ಯವನ್ನು ತಿಳಿದುಕೊಳ್ಳುವ ವಿಧಾನವನ್ನು ಸಂಖ್ಯಾಶಾಸ್ತ್ರ ಎಂದು ಕರೆಯಲಾಗುತ್ತದೆ. ಇಂದು ನಾವು ವೃತ್ತಿ ಮತ್ತು ವ್ಯವಹಾರದ ಬಗ್ಗೆ ಮಾತನಾಡೋಣ. ರ್ಯಾಡಿಕ್ ಸಂಖ್ಯೆ 1 ರಿಂದ 9ರವರೆಗಿನ ಜನರು ಯಾವ ವೃತ್ತಿ ಮತ್ತು ಕೆಲಸದಲ್ಲಿ ಯಶಸ್ವಿಯಾಗುತ್ತಾರೆ ಎಂಬುದು ಮತ್ತು ನಿಮಗೆ ಯಾವ ಕೆಲಸ ಉತ್ತಮ ಧನಲಾಭವನ್ನು ನೀಡುತ್ತದೆ ಎಂದು ತಿಳಿಯಿರಿ. 1. ಯಾವುದೇ ತಿಂಗಳ 1, 10, 19 ಮತ್ತು 28ರಂದು ಜನಿಸಿದವರು ಅವರ ರ್ಯಾಡಿಕ್ ಸಂಖ್ಯೆ 1 ಆಗಿರುತ್ತದೆ. ಈ ರ್ಯಾಡಿಕ್ ಸಂಖ್ಯೆಯ ಜನರು ವಿದ್ಯುತ್ ಉಪಕರಣಗಳು ಅಥವಾ ಶಸ್ತ್ರಚಿಕಿತ್ಸೆಗೆ ಸಂಬಂಧಿಸಿದ ವಸ್ತುಗಳ ವ್ಯವಹಾರದಲ್ಲಿ ತಮ್ಮ ಕೈಯನ್ನು ಪ್ರಯತ್ನಿಸಬೇಕು. ಇದರೊಂದಿಗೆ ಈ ರ್ಯಾಡಿಕ್ ಸಂಖ್ಯೆಯ ಜನರು ಕೆಲವೊಮ್ಮೆ ತಮ್ಮ ದೇಶದ ರಾಯಭಾರಿಗಳಾಗುತ್ತಾರೆ. ಅವರು ವಿಜ್ಞಾನ ಮತ್ತು ಗುಪ್ತಚರ ಸಂಸ್ಥೆಗಳಿಗೆ ಸಂಬಂಧಿಸಿದ ಕೆಲಸದಲ್ಲಿ ಯಶಸ್ಸನ್ನು ಸಾಧಿಸುತ್ತಾರೆ. ಅವರು ಆಭರಣ ವ್ಯವಹಾರದಲ್ಲಿ ತಮ್ಮ ಅದೃಷ್ಟವನ್ನು ಪರೀಕ್ಷಿಸಬೇಕು. 2. ಯಾವುದೇ ತಿಂಗಳ 2, 11, 20 ಅಥವಾ 29ರಂದು ಜನಿಸಿದ ಜನರು 2ರ ತ್ರಿಜ್ಯ ಸಂಖ್ಯೆಯನ್ನು ಹೊಂದಿರುತ್ತಾರೆ. ಅಂತಹ ಜನರು ಹೋಟೆಲ್ ನಿರ್ವಹಣೆ, ಪತ್ರಿಕೋದ್ಯಮ ಅಥವಾ ಟ್ರಾವೆಲ್ ಏಜೆನ್ಸಿಗೆ ಸಂಬಂಧಿಸಿದ ಕೆಲಸಗಳಲ್ಲಿ ತಮ್ಮ ಅದೃಷ್ಟವನ್ನು ಪ್ರಯತ್ನಿಸಬಹುದು. ಅಂತಹ ಜನರು ಆಸ್ತಿ ವ್ಯವಹಾರ ಅಥವಾ ಬೆಳ್ಳಿ ಕೆಲಸ ಅಥವಾ ಡೈರಿ ಕೆಲಸದಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ. 3. ಯಾವುದೇ ತಿಂಗಳ 3, 12, 21 ಅಥವಾ 30ರಂದು ಜನಿಸಿದವರು ಶಿಕ್ಷಣ, ಸೇವಾ ಪೂರೈಕೆದಾರರು, ವಕೀಲರು, ಪೊಲೀಸ್, ಬ್ಯಾಂಕ್ ಅಥವಾ ಜಾಹೀರಾತು ಕ್ಷೇತ್ರದಲ್ಲಿ ತಮ್ಮ ಅದೃಷ್ಟವನ್ನು ಪ್ರಯತ್ನಿಸಬೇಕು. 4. ಯಾವುದೇ ತಿಂಗಳ 4, 13, 22 ಅಥವಾ 31ರಂದು ಜನಿಸಿದವರು ರೈಲ್ವೆ ಅಥವಾ ಗಣಿಗಳಲ್ಲಿ ಕೆಲಸ ಮಾಡಬೇಕು. ಅಂಥವರು ಯಾರದೋ ಸಹಾಯಕಾರಿಯಾಗಿಯೂ ಕೆಲಸ ಮಾಡಬೇಕು. ಅಂತಹ ಜನರು ಬೋಧನೆ, ಎಂಜಿನಿಯರಿಂಗ್ ಅಥವಾ ಜ್ಯೋತಿಷಿಯ ಕೆಲಸದಲ್ಲಿ ತಮ್ಮ ಕೈಯನ್ನು ಪ್ರಯತ್ನಿಸಬೇಕು. 5. ಯಾವುದೇ ತಿಂಗಳ 5, 14, 23ರಂದು ಜನಿಸಿದ ಜನರು ಈ ರ್ಯಾಡಿಕ್ ಸಂಖ್ಯೆಯ ಜನರು ವಿಮೆ, ಬರವಣಿಗೆ, ಪ್ರಕಾಶನ, ಸಾರಿಗೆ ಅಥವಾ ರಾಜಕೀಯ ಕ್ಷೇತ್ರಗಳಲ್ಲಿ ತಮ್ಮ ಅದೃಷ್ಟವನ್ನು ಪ್ರಯತ್ನಿಸಬೇಕು. ಅಂಥವರು ಆಮದು ರಫ್ತು ಕ್ಷೇತ್ರದಲ್ಲಿ ಅದೃಷ್ಟ ಪರೀಕ್ಷೆ ಮಾಡಿದರೆ ಅನುಕೂಲವಾಗುತ್ತದೆ. 6. ಯಾವುದೇ ತಿಂಗಳ 6, 15, 24ರಂದು ಜನಿಸಿದ ಜನರು ತಮ್ಮ ರ್ಯಾಡಿಕ್ ಸಂಖ್ಯೆ 6ಅನ್ನು ಹೊಂದಿರುತ್ತಾರೆ. ಅಂತಹ ಜನರು ಸರ್ಕಾರಿ ಖಜಾನೆ, ವಾಸ್ತುಶಿಲ್ಪ, ಕಲೆ ಅಥವಾ ಅಡುಗೆ ಕೆಲಸದಲ್ಲಿ ತಮ್ಮ ಅದೃಷ್ಟವನ್ನು ಪ್ರಯತ್ನಿಸಬೇಕು. ಅದೇ ಸಮಯದಲ್ಲಿ ಈ ರ್ಯಾಡಿಕ್ ಸಂಖ್ಯೆಯ ಜನರು ಕವನ ಅಥವಾ ಬರವಣಿಗೆಯೊಂದಿಗೆ ಸಂಬಂಧ ಹೊಂದಿದ್ದರೆ ಅಥವಾ ನಟನೆಯೊಂದಿಗೆ ಸಂಬಂಧ ಹೊಂದಿದ್ದರೆ ಅವರ ಭವಿಷ್ಯವು ಭವಿಷ್ಯದಲ್ಲಿ ಖಂಡಿತವಾಗಿಯೂ ಹೊಳೆಯುತ್ತದೆ. 7. ಯಾವುದೇ ತಿಂಗಳ 7, 16 ಮತ್ತು 25ರಂದು ಜನಿಸಿದವರ ಮೂಲ ಸಂಖ್ಯೆ 7 ಆಗಿದೆ. ಅಂಥವರು ಚಿತ್ರರಂಗ, ಡೈರಿ, ವ್ಯಾಪಾರ, ವೈದ್ಯಕೀಯ ಕೆಲಸ ಅಥವಾ ಬಾಡಿ ಬಿಲ್ಡಿಂಗ್ನಲ್ಲಿ ತಮ್ಮ ಅದೃಷ್ಟವನ್ನು ಪ್ರಯತ್ನಿಸಬೇಕು. 8. ಯಾವುದೇ ತಿಂಗಳ 8, 17 ಅಥವಾ 26ರಂದು ಜನಿಸಿದವರು ಸಾಫ್ಟ್ವೇರ್ ಎಂಜಿನಿಯರ್ಗಳು, ಐಟಿ ವೃತ್ತಿಪರರು, ಆಟಗಾರರಾಗಬೇಕು. ಇದಲ್ಲದೆ ಈ ಜನರು ದಲ್ಲಾಳಿ, ಕಲ್ಲಿದ್ದಲು, ಕಬ್ಬಿಣ ಅಥವಾ ಗಣಿಗಾರಿಕೆಯ ಕೆಲಸದಲ್ಲೂ ತಮ್ಮ ಅದೃಷ್ಟವನ್ನು ಪ್ರಯತ್ನಿಸಬಹುದು. 9. ಯಾವುದೇ ತಿಂಗಳ 9, 18, 27ರಂದು ಜನಿಸಿದ ಜನರನ್ನು 9 ಎಂದು ಪರಿಗಣಿಸಲಾಗುತ್ತದೆ.
ಅಂತಹ ಜನರು ರಕ್ಷಣೆ, ರಸಾಯನಶಾಸ್ತ್ರಜ್ಞ, ಯಂತ್ರ ಕೆಲಸ, ಅಗ್ನಿಶಾಮಕ ದಳ ಅಥವಾ ವಕೀಲರ ವೃತ್ತಿಯಲ್ಲಿ ತಮ್ಮ ಅದೃಷ್ಟವನ್ನು ಪ್ರಯತ್ನಿಸಬೇಕು. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.